ವಿರಹ ಕಾತರ ಆಜುಹಾರ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ಪ್ರಹ್ಲಾದ ದೈತ್ಯಪಾಲಕರಿಗೆ ಅನೇಕ ರೀತಿಯ ಉಪದೇಶದ ಮಾತುಗಳನ್ನು ಆಡ್ತಾ ಇರುವುದನ್ನ ನಾವು ನೋಡ್ತಾ ಇದ್ವಿ. ಅಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಅವನು ಬಹಳ ಯಥಾರ್ಥವಾದ, ತುಂಬ ಶಾಸ್ತ್ರಕ್ಕೆ ಅನುಕೂಲಕರವಾದ ಮಾತುಗಳನ್ನ ಆಡ್ತಾ ಇರುವುದನ್ನ ನಾವು ನೋಡಿದೆವು. ಅಂದ್ರೆ ಶಾಸ್ತ್ರದ ಮಾತುಗಳನ್ನ ಹೇಳುವುದು ಅಂತಂದ್ರೆ ಅದರಲ್ಲಿ ಎಲ್ಲೂ ಕೂಡ ಅವನಿಗೆ ಆ ವಿಷಯದಲ್ಲಿ ಪ್ರಜ್ಞೆ ತಪ್ಪಿಯೂ ಅವನು ತನಗೇನೋ ನೆನಪಾಯಿತು, ತೋಚಿತು ಅನ್ನುವ ರೀತಿಯ ಮಾತುಗಳನ್ನ ಆಡ್ತಾ ಇದ್ದದ್ದಲ್ಲ. ಬಹಳ ಪ್ರಜ್ಞಾವಂತಿಕೆಯಿಂದ ಅವನು ಈ ಮಾತುಗಳನ್ನ ಆಡ್ತಾ ಇದ್ದ ಅನ್ನೋದು ನಮಗೆ ಗೊತ್ತಾಗ್ತಾ ಇತ್ತು. ಯದರ್ಥಮಿಹ ಕರ್ಮಾಣಿ ವಿದ್ಯಂಗಾನ್ಯ ಸಕೃನ್ನರ ಕರೋತ್ಯದೋ ವಿಪರ್ಯಾಸ ಮಮೋಘಂ ವಿಂದತೆ ಫಲಂ. ಯಜ್ಞಗಳಿಂದ ಸ್ವರ್ಗಾದಿಗಳನ್ನ ಪಡೆದ್ರೂ ಕೂಡ ಅದು ಶಾಶ್ವತ ಅಲ್ಲ ಅಂತ ಹಿಂದೆ ಹೇಳಿದ್ರು. ಉತ್ತಮವಾದ ಅನೇಕ ಲೋಕಗಳು ಸಿಗ್ತಾವೆ, ಆದ್ರೆ ಆ ಉತ್ತಮವಾದ ಲೋಕಗಳು ಕೂಡ ಒಂದು ದಿವಸ ಅಕೌಂಟ್ ಖಾಲಿ ಆದಾಗ ಆ ಕಡೆ ನೋಡು ತಿರುಗು ಏನ್ ಕಾಣುತ್ತೆ ಅಂತ ತಿರುಗಿಸ್ತಾರೆ, ದೂಡ್ ಬಿಡ್ತಾರೆ ಕೆಳಗೆ. ಇವನು ಕ್ಷೀಣೆ ಪುಣ್ಯ ಮರ್ತ್ಯಲೋಕ ಮಿಷಂತಿ ಅಂತ ಕೆಳಗೆ ಬೀಳ್ತಾನೆ. ಮತ್ತೆ ತಾ ಪ್ರಕಾರ ಜಪ ಮಾಡು, ಪೂಜೆ ಮಾಡು, ಹೋಮ ಮಾಡು, ಇನ್ನೇನೇನೇನೇನೇನೋ ಪುಣ್ಯ ಸಂಪಾದನೆಗಾಗಿ ನೂರಾರು ತರದ ಕಷ್ಟಪಡು. ಅಂದ್ರೆ ಪುಣ್ಯ ಸಂಪಾದನೆಗೋಸ್ಕರ ಕರ್ಮಗಳನ್ನ ಮಾಡುವುದು ಅಂತ ಬಂದಾಗ ಆ ಪುಣ್ಯ ಎಲ್ಲವೂ ಕೂಡ ಫಲಗಳನ್ನ ಕೊಟ್ಟು ಮುಗಿದ ಮೇಲೆ ಖಾಲಿಯಾದಾಗ ವಾಪಸ್ಸು ಮತ್ತೆ ಮರ್ತ್ಯಲೋಕಕ್ಕೆ ಅವನನ್ನ ಇಳಿಸತ್ತೆ. ಅದಕ್ಕೋಸ್ಕರ ಹಿಂದೆ ಅವನು ಹೇಳಿದ್ದು ಭಗವತ್ ಪ್ರೀತಿಗಾಗಿ ಅಂತ ಮಾಡ್ತಾ ಹೋದ್ರೆ ಅದು ಇಷ್ಟ ಪುಣ್ಯವಾಗಿ ಬದಲಾಗತ್ತೆ. ಆ ಇಷ್ಟ ಪುಣ್ಯದ ಬ್ಯಾಲೆನ್ಸು ಖರ್ಚಾಗುವುದೇ ಇಲ್ಲ, ಅದು ಅಕ್ಷಯ ಪುಣ್ಯ. ಈಗ ನಾವು ಪಡೀತಾ ಇರುವಂತದ್ದೆಲ್ಲ ತಾತ್ಕಾಲಿಕ ಸೌಖ್ಯಕ್ಕೆ ಆಗಿ ಪಡೀತಾ ಇರುವ ಕ್ಷಯ ಪುಣ್ಯ. ಆ ಕ್ಷಯ ಪುಣ್ಯ ಕ್ಷಯಿಸ್ಲಿಕ್ಕೆ ಇರುವಂತದ್ದಾದ್ರಿಂದ ಮತ್ತಷ್ಟು ಕರ್ಮಗಳನ್ನು ಹೆತ್ತು ಸಾಯತ್ತೆ. ಆದ್ರೆ ಅಕ್ಷಯ ಪುಣ್ಯ ಹಾಗಲ್ಲ, ಅದು ಮತ್ತೆ ಕರ್ಮಗಳನ್ನು ಹುಟ್ಟಿಸುವುದಿಲ್ಲ. ಪ್ರಜ್ಞಾವಂತಿಕೆಯಿಂದ ಪ್ರತಿ ಕರ್ಮದಲ್ಲೂ ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತನಿಗೆ ಉತ್ತಮವಾದ ಲೋಕಕ್ಕೆ, ಉತ್ತಮವಾದ ಸಿದ್ಧಿಗೆ, ಉತ್ತಮವಾದ ರೀತಿಯ ಭಗವದ್ಭಕ್ತಿಗೆ ಕಾರಣವಾಗಿ ಅದು ಪರ್ಯವಸಾನವಾಗುತ್ತೆ ಅನ್ನುವುದನ್ನ ಹುಡುಗ ಅನೇಕ ಮುಖಗಳಿಂದ ಹೇಳ್ತಾ, ಪರಮಾತ್ಮನ ಪ್ರೀತಿಗಾಗಿ ಎಲ್ಲ ಅಂಗಗಳಿಂದ ಕೂಡಿದ ಯಾಗಗಳನ್ನ ಮಾಡಿದ್ರೂ ಕೂಡ ಅದು ವಿಧಿಹೀನವಾದಾಗ, ವಿಪರ್ಯಾಸವಾದಾಗ ಶಾಸ್ತ್ರಕ್ಕೆ ಅತ್ಯಂತ ಹಾನಿಯನ್ನುಂಟು ಮಾಡುತ್ತೆ. ಸುಖಾಯ ದುಃಖ ಮೋಕ್ಷಾಯ ಸಂಕಲ್ಪ ಇಹ ಕರ್ಮಣ ಸುಖಮಾಪ್ನೋತಿ ಹಯಾಕ್ ದುಃಖಂ ಅನೀಹಾಯಾಂ ಸುಖೋನ್ನತಿಂ. ಈ ಲೋಕದಲ್ಲಿ ಕರ್ಮ ಮಾಡುವಾಗ ಸಂಕಲ್ಪ ಹೇಗಿರ್ಬೇಕು? ಪರಮಾತ್ಮನ ಪ್ರೀತಿಗಾಗಿ. ಅದನ್ನೇ ನಾನು ಹಿಂದೆ ಹೇಳಿದ್ದು, ಅದನ್ನೇ ಬಾಯಿ ಬಿಟ್ಟು ಸ್ಪಷ್ಟವಾಗಿ ಪ್ರಹ್ಲಾದನೆ ಹೇಳಿದ. ದುಃಖ ಮೋಕ್ಷಾಯ ಸುಖಾಯ ಸಂಕಲ್ಪ ಇಹ ಕರ್ಮಣ. ನಾವು ಸಾಮಾನ್ಯವಾಗಿ ಸುಖಕ್ಕಾಗಿ, ದುಃಖದ ಬಿಡುಗಡೆಗಾಗಿ ಪ್ರೀತಿ ಅಂದ್ರೆ ಕರ್ಮ ಮಾಡ್ತೇವೆ. ಆದ್ರೆ ಅವನು ಹೇಳ್ತಾನೆ, ನೀವು ದುಃಖ ಕಳೆಯುವುದಕ್ಕಾಗಿಯೋ ಸುಖ ಪ್ರಾಪ್ತಿಗಾಗಿಯೋ ಏನಾದ್ರೂ ಒಂದು ಸಂಕಲ್ಪವನ್ನ, ಸುಖದ ಆಸೆ ಇಟ್ಟುಕೊಂಡು ಕರ್ಮಗಳನ್ನ ಮಾಡಿದ್ರಿ ಅಂತಾದ್ರೆ ಅದು ದುಃಖದ ಗುಂಟವೇ ಸಾಗುತ್ತಾ, ದುಃಖವನ್ನ ಒಟ್ಟಿಗಿಟ್ಟುಕೊಂಡೇ ಒಂದೇ ನಾಣ್ಯಕ್ಕೆ ಎರಡು ಮುಖ ಇದ್ದ ಹಾಗೆ ಭೌತಿಕವಾದ ಸುಖ ಭೌತಿಕ ದುಃಖದಿಂದಲೇ ಕೂಡಿರುತ್ತೆ. ಅದರಿಂದಾಗಿ ನಾವು ಸುಖವನ್ನ ಬಯಸಿದಾಗ ಅದರ ಬೈ ಪ್ರಾಡಕ್ಟು ಅಥವಾ ಅದರ ಬೋನಸ್ಸು ಅಥವಾ ಅದರ ಗೆಟ್ ಒನ್ ಬೈ ಒನ್ ಇದ್ದ ಹಾಗೆ ಅದು ಒಂದಕ್ಕೊಂದು ಫ್ರೀ ಬಂದೇ ಬರುತ್ತೆ. ಬೇಡ ಅಂದ್ರೂ ಅದು ಬರುತ್ತೆ, ಬೇಡ ಅಂತ ತಡೆದ್ರೂ ಬರುತ್ತೆ, ಬೇಕು ಅಂತ ಕೆಲವೊಂದ್ ಸರ್ತಿ ಸುಖವನ್ನ ಕೇಳಿದ್ರು ಅದು ಬೆನ್ನ ಹಾಕೊಂಡು ಹೋಗ್ತಾ ಇರುತ್ತೆ. ಕಾಮಾನ್ ಕಾಮಯತೆ ಕಾಮ್ಯಾನ್ ಯದರ್ಥ ಇಹ ಪೂರುಷ ಸ್ವವೈ ದೇಹಸ್ತು ಪಾರಕ್ಯ ಭಂಗುರೋ ಯಾತ್ಯಪೈತಿ ಚ. ಯಾರು ದೇಹದ ಕೇವಲ ಭೌತಿಕ ಸುಖಕ್ಕಾಗಿ, ಇಂದ್ರಿಯಗಳ ಸೌಖ್ಯಕ್ಕಾಗಿ, ನೋಡಿ ಸುಖ, ಕೇಳಿ ಸುಖ, ಮುಟ್ಟಿ ಸುಖ, ತಿಂದು ಸುಖ, ಹಾಡಿ ಸುಖ, ಕುಣಿದು ಸುಖ ಅಂತ ಹೀಗೆ ಕೇವಲ ತಾತ್ಕಾಲಿಕವಾದ ವಿಷಯ ಭೋಗಗಳಿಗಾಗಿ
ಸತ್ಕರ್ಮಗಳನ್ನ ಮಾಡ್ತೇನೆ ಅಂತ ದೇಹ ಇಂದ್ರಿಯಗಳನ್ನ ಬದುಕಿಸಿಕೊಳ್ತಾನೆ ಅಂತಂದ್ರೆ, ದುಡ್ಡನ್ನ ಸಂಪಾದಿಸಿದ ಅಂತ ಇಟ್ಕೊಳ್ಳಿ, ಆಸ್ತಿಯನ್ನ ಗಳಿಸಿದ ಅಂತ ಇಟ್ಕೊಳ್ಳಿ. ಅದು ನಾಳೆ ಇವನಿಗೆ ಆಸ್ತಿ ಭೋಗಕ್ಕೆ ಬರುವ ಮುನ್ನ ಮಕ್ಕಳು ಇವನನ್ನು ಕಾದು ಮನೆಯಿಂದ ಹೊರಗೆ ಹಾಕಿ ತಮ್ಮ ಹೆಸರಿಗೆ ಮಾಡ್ಕೊಂಡು ಬಿಡ್ತಾರೆ. ಅವ್ನು ಕಷ್ಟಪಟ್ಟದ್ದು ತನ್ನನ್ನ ಮಕ್ಕಳು ಚೆನ್ನಾಗಿ ಇಟ್ಕೊಳ್ತಾರೆ, ಅವರಿಗೋಸ್ಕರ ಮಾಡಿದ್ದು. ಅವರು ತಾವು ಚೆನ್ನಾಗಿರ್ಬೇಕು ಅಂತ ಅದನ್ನೆಲ್ಲ ತಗೊಂಡು ಇವರನ್ನು ಹೊರಗೆ ಹಾಕ್ತಾರೆ. ಇದು ಎಲ್ರು ಅಂತಲ್ಲ, ಆದ್ರೆ ಲೋಕದಲ್ಲಿ ಸಾಮಾನ್ಯ ನಿಯಮ ಇರುವುದು ಹಾಗೆ ಅಂತ. ಅದರ ಬಗ್ಗೆ ಎಚ್ಚರ ಇರಬೇಕು ಅಂತ. ಆ ಸೌಖ್ಯ ಸಿಕ್ಕಿದ್ರೆ ನಾವು ಅಂತ ಒಂದು ಸತ್ಕರ್ಮವನ್ನು ಮಾಡಿದ್ದೇವೆ ಅಂತ ಅರ್ಥ. ಸೌಖ್ಯ ಸಿಗುವುದು ಅಂತ ಅನ್ನೋದು ಅಷ್ಟು ಸಂಸ್ಕಾರದ ಬಲ ಇದ್ರೆ ಮಾತ್ರ ಆಗುತ್ತೆ. ತಂದೆ ತಾಯಿಯಾಗಿ ಕೇವಲ ನೋಡ್ಕೊಂಡ್ರೆ ಆಯ್ತು, ಅವರಿಗೆ ಕಾಲ ಕಾಲಕ್ಕೆ ಒದಗಿಸಿದ್ರೆ ಆಯ್ತು ಅನ್ನುವ ಅಷ್ಟೇ ಕರ್ತವ್ಯದಲ್ಲಿ ಮುಗ್ದು ಹೋಗುದಿಲ್ಲ. ಸಮಾಜವೂ ಅದಕ್ಕೆ ಹೊಣೆಯಾಗುತ್ತೆ, ಶಾಲೆಗಳು ಅದಕ್ಕೆ ಹೊಣೆಯಾಗ್ತವೆ, ತಂದೆ ತಾಯಿಗಳು ಬಂಧುಗಳು ಅಂತ ಅನ್ನಿಸಿಕೊಂಡವರು ಕೂಡ ಎಲ್ಲರೂ ಈ ರೀತಿಯಾದ ಆ ಹೊಸ ಚಿಗುರುಗಳಲ್ಲಿ ಹೊಸ ರೀತಿಯ ಕೆಟ್ಟ ಪ್ರಭಾವವನ್ನು ಬೀರದಂತೆ ತಡೆಯುವುದರಲ್ಲಿ ಅಪರಿಮಿತವಾದ ಪ್ರಯತ್ನವನ್ನ ಹಾಕ್ತಾ ಇರ್ಬೇಕಾಗುತ್ತೆ. ಆದ್ರೆ ಲೋಕದ ಸಹಜವಾದ ಪ್ರಯಾಣ ಹೇಗಿರುತ್ತೆ ಅಂತಂದ್ರೆ, ಸಂಪತ್ತು ಎಲ್ಲರ ಕಣ್ಣನ್ನು ಕೆಂಪಾಗಿಸುತ್ತೆ. ಅದು ಯಾವುದೇ ರೀತಿಯ ಸಂಪತ್ತಿದ್ರೂ ಕೂಡ. ಹಾಗಾಗಿ ಇವನು ಕಷ್ಟಪಟ್ಟು ಸಂಪಾದಿಸಿದ್ ಯಾವ್ದಕ್ಕಾಯ್ತು ಅಂದ್ರೆ, ತನ್ನ ನೆಕ್ಸ್ಟ್ ಪೀಳಿಗೆಯನ್ನ ತಂಪಾಗಿರಿಸ್ಲಿಕ್ಕಾಯ್ತು ಹೊರತು ಇವನಿಗೆ ಸೊಂಪಾಗಿ ಹುಲ್ಲೇ ಗತಿಯಾಗುತ್ತೆ, ಎಲ್ಲೋ ದಾರಿಯಲ್ಲೇ ಬಿದ್ದು ಕಷ್ಟಪಡುವುದೇ ಅವನ ಸಹಜವಾದ ಜೀವನದ ಚರ್ಯೆಯಾಗಿ ಬಿಡುತ್ತೆ. ಹಾಗಾಗಿ ಶರೀರ ನಾಯಿಗಳಿಗೆ ಆಹಾರ ಆಗತ್ತೆ ಹೊರಗ್ ಬಿದ್ರೆ, ಆಸ್ತಿ ಮಕ್ಕಳಿಗೆ ಪಾಲಾಗುತ್ತೆ. ಈ ಸತ್ಕರ್ಮಗಳನ್ನು ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಪುಣ್ಯ ರಾಕ್ಷಸರ ಪಾಲಾಗುತ್ತೆ. ಹಾಗಾಗಿ ಯಾವುದೂ ಇವನ ಕೈಗಿಲ್ಲದೆ ಒಂದು ರೀತಿ ಭಿಕಾರಿಯಂತೆ, ಮಾಡಿಯೂ ಕೂಡ ಮಾಡದವನಂತೆ ದೇಹವನ್ನೂ ಕಳ್ಕೊಂಡು, ಕರ್ಮವನ್ನೂ ಪಡ್ಕೊಂಡು, ಮಕ್ಕಳನ್ನೂ ಕಳ್ಕೊಂಡು, ಯಾವ ರೀತಿಯಿಂದಲೂ ಸೌಖ್ಯ ಇಲ್ಲದಂತಹ ಸ್ಥಿತಿ ಬರುತ್ತೆ. ಅದರಿಂದಾಗಿ ಶಾರೀರಿಕವಾದ ಸೌಖ್ಯವನ್ನ ಪಡೆಯುವುದಕ್ಕಾಗಿ ಕರ್ಮಗಳನ್ನು ಮಾಡ್ತೇನೆ ಅಂತ ಯಾವತ್ತೂ ಕೂಡ ಬಯಸಬಾರದು ಅಂತ ಏನು ಆ ಸಣ್ಣ ಹುಡುಗ ಎಲ್ಲರಿಗೂ ಉಪದೇಶ ಮಾಡ್ತಾನೆ. ತಲೆ ಕೂದಲು ಹಣ್ಣಾದವರಿಗೂ ಕೂಡ ತಲೆಗೆ ಹೊಳೆಯದ ಸಂಗತಿಯನ್ನ ಒಳಗಿನಿಂದಲೂ ಹೊರಗಿನಿಂದಲೂ ಪಕ್ವವಾದಂತಹ ಪ್ರಹ್ಲಾದನ ಮಾತುಗಳು ನಮಗೂ ಕೂಡ ಎಚ್ಚರದ ಮಾತುಗಳು. ಕಿಮು ವ್ಯವಹಿತಾಪತ್ಯ ದಾರಾಗಾರ ಧನಾದಯ ರಾಜ್ಯಕೋಶ ಗಜಾಮಾತ್ಯ ಭೃತ್ಯಾಪ್ತ ಮಮತಾಸ್ಪದಾ. ಶರೀರ ನಶ್ವರ ಅಂದ್ಮೇಲೆ ಅದರಿಂದ ಸಂಪಾದಿಸಿದ್ದು ಉಳಿಯತ್ತಾ? ಎಲ್ಲವೂ ಕೂಡ ಕೈಯಿಂದ ಜಾರಿ ಹೋಗುತ್ತೆ. ಹೀಗೆ ಆಪ್ತರು, ಮಮತೆಗೆ ಆಸ್ಪದರು ಅಂತ ಅನಿಸಿದ ಎಲ್ಲ ಸಂಗತಿಗಳು ಕೂಡ ಕೈ ಜಾರುತ್ತೆ. ಕಿಮೈತೈರಾತ್ಮನ ಸ್ತುಚ್ಛೈಹಿ ಸಹ ದೇಹೇನ ನಶ್ವರೈಹಿ ಅನರ್ಥೈರಸ್ತ ಸಂಕಾಶೈಹಿ ನಿತ್ಯಾನಂದ ಮಹೋದಧೇ. ನಿತ್ಯ ಆನಂದ ಪೂರ್ಣನೆನಿಸಿದ, ಆನಂದದ ಸಾಗರವೆನಿಸಿದ ಭಗವಂತನನ್ನು ಬಿಟ್ಟು ತತ್ತತ್ಕಾಲದಲ್ಲಿ ಏನೋ ಸುಖ ಸಿಕ್ಕಿತು ಅನ್ನುವ ಭ್ರಮೆಗೆ ಕಾರಣವಾದ ಲೌಕಿಕ ಮೇಲುನೋಟಕ್ಕೆ ಸುಖ ಅಂತನಿಸುವ, ಪುರುಷಾರ್ಥಕ್ಕೆ ಒಂದು ಭಾಗ ಎನಿಸಿದಂತಹ ವಿಷಯ ಭೋಗಗಳನ್ನ ಪಡೆದು ಜೀವಕ್ಕೆ ಸೌಖ್ಯವನ್ನ ಪಡಿತೇನೆ ಅಂತ ಹೊರಟವನಿಗೆ ಆತ್ಮದ ಸುಖ ಎಂದು ಸಿಕ್ಕೀತು. ಹೊರಗಿನ ಪದಾರ್ಥಗಳಿಂದ ಆತ್ಮಕ್ಕೆ ಸುಖ ಸಿಗುವುದು ಸಾಧ್ಯವೇ ಇಲ್ಲ. ಅದಕ್ಕೇನಿದ್ರೂ ಅರಿವಿನಿಂದ ಮಾತ್ರ ಸುಖ ಹೊರತು, ಭಕ್ತಿಯಿಂದ ಮಾತ್ರ ಸುಖ ಹೊರತು, ಬೇಡವಾದ ಸಂಗತಿಗಳಿಂದ ಮನಸ್ಸನ್ನ ಹಿಂದಕ್ಕೆ ತಂದುಕೊಂಡಾಗ ಆಗುವ ಸಮಾಧಾನದ ಸುಖವೇ ನಿಜವಾದ ಸುಖವಾಗಿರುತ್ತೆ. ನಿರೂಪ್ಯತಾಮಿಹ ಸ್ವಾರ್ಥ ಕಿಯಾನ್ ದೇಹ ಭೃತೋ ಸುರಾಹ ನಿಷೇಕಾದಿಶ್ವವಸ್ಥಾಸು ಕ್ಲಿಶ್ಯಮಾನಸ್ಯ ಕರ್ಮಭಿಃ. ಒಂದು ಮಗು ಉತ್ಪತ್ತಿಯಾಗುವ ಕಾಲದಿಂದ ಹಿಡಿದು ಮರಣದ ಕಾಲದ ತನಕ ಎಲ್ಲ ಅವಸ್ಥೆಗಳಲ್ಲೂ ಕೂಡ ಈ ಕಾಮ್ಯ ಕರ್ಮಗಳಿಂದ ಕ್ಲೇಶಗಳನ್ನೇ ಅನುಭವಿಸ್ತಾನೆ ಹೊರತು ಅವನು ಎಷ್ಟು ಆ ಕಾಮ್ಯ ಕರ್ಮಗಳಿಂದ ಪ್ರಯೋಜನ ಪಡೆದ ಅಂತ ತುಂಬಾ ಕ್ರಿಟಿಕಲ್ ಆಗಿ ಅವನು ತನಗೆ ಜೀವನದಲ್ಲಿ ಸಿಕ್ಕಿದ ಸೌಖ್ಯಗಳ ಬಗ್ಗೆ ಲೆಕ್ಕಾಚಾರ ಹಾಕಿದ್ರೆ ಹೆಚ್ಚು ಕಮ್ಮಿ ದುಃಖವೇ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಅಂದ್ರೆ ಸಣ್ಣ ಪುಟ್ಟ ಸುಖ ಸಿಕ್ಕಿರುತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ಆ ಸುಖ ಬರುವಾಗ್ಲೇ ದುಃಖವನ್ನು ಹೊತ್ತುಕೊಂಡು ಬರುತ್ತೆ ಅನ್ನೋದು ಕೂಡ. ಯಾವುದೋ ಒಂದು ಹೊಸ ಸಂಪತ್ತು ನಮಗೆ ಸಿಕ್ಕಿತು ಅಂದ್ರೆ ಅದು ಕಳೆದು ಹೋಗುವ ದುಃಖವು ಜೊತೆಗೆ ಬಂತು ಅಂತ ಅರ್ಥ. ಅದು ಕಳೆದು ಹೋದಾಗ ಆ ಬರುವ ಸುಖವೇ ದುಃಖವನ್ನು ಹೊತ್ತು ಬರುತ್ತೆ. ಒಬ್ಬ ಹೊಸ ವ್ಯಕ್ತಿಯ ಪರಿಚಯ ಆಯ್ತು ಅಂದ್ರೆ ಅವನನ್ನ ಬಿಟ್ಟು ಹೋಗ್ತೇವೆ ಅಂತಂದಾಗ ದುಃಖ ಆಗುತ್ತೆ. ತುಂಬುವುದು ಖಾಲಿಯಾಗುವುದಕ್ಕಾಗಿ, ಖಾಲಿಯಾಗುವುದು ಮತ್ತೆ ತುಂಬುವುದಕ್ಕಾಗಿ, ಏರುವುದು ಇಳಿಯುವುದಕ್ಕಾಗಿ, ಇಳಿಯುವುದು ಏರುವುದಕ್ಕಾಗಿ, ಹೀಗೆ ಏನೆಲ್ಲ ಕ್ರಿಯೆಗಳು ಒಂದಕ್ಕೊಂದು ವಿರುದ್ಧವಾಗಿ ಕಾಣುತ್ತೋ ಅದು ಒಂದಿರುವುದು ಮತ್ತೊಂದಕ್ಕಾಗಿ. ಮರಣ ಅಂತ ಅನ್ನೋದು ಹುಟ್ಟಿಗೆ ಕಾರಣ,
ಹುಟ್ಟು ಅಂತ ಅನ್ನೋದು ಮತ್ತೆ ಮರಣಕ್ಕೆ ಆಸರೆ. ಇದು ಎರಡೂ ಕೂಡ ಬಿಟ್ಟು ಹೋಗದ ಪರಸ್ಪರ ಒಂದಕ್ಕೊಂದು ಗಂಟು ಹಾಕಿಕೊಂಡ ಸಂಗತಿಗಳು. ಅದು ಜೋಡಿ ಚಪ್ಪಲಿ ಇದ್ದ ಹಾಗೆ. ಒಂದಿದ್ರೆ ಉಪಯೋಗ ಇಲ್ಲ, ಒಂದಿದ್ರೆ ಅದನ್ನ ಚಪ್ಪಲಿ ಅಂತ ಯಾರು ಹಾಕೊಳ್ಳೋದು ಇಲ್ಲ. ಎರಡು ಒಟ್ಟಿಗಿದ್ರೇನೆ ಪ್ರಯಾಣ. ಸುಖ ಇದ್ದ ಹಾಗೆ ದುಃಖ ಇರಬೇಕು, ದುಃಖ ಇದ್ದ ಹಾಗೆ ಸುಖ ಇರಬೇಕು, ಆಗ ಪ್ರಯಾಣ ಇರುತ್ತೆ. ಈ ICU ಯಮ ICU ಅಂತ ಬರ್ತಾನಲ್ಲ, ಅಂತ ಸಂದರ್ಭದಲ್ಲಿ ಆ ಯಂತ್ರದಲ್ಲಿ ಗೆರೆಗಳು ಮೇಲೆ ಕೆರೆಗೆ ಹೋಗ್ತಾ ಇದ್ರೆ ಜೀವ ಬದುಕಿದೆ ಅಂತ ಅರ್ಥ. ಇಲ್ಲ, ಎಲ್ಲ ಸಮಾನವಾಗಿರ್ಬೇಕು, ಎಲ್ಲದಕ್ಕೂ ಕೂಡ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಕೊಡಬಾರದು ಅಂತ ಒಂದೇ ಲೈನ್ ಆಯ್ತು ಅಂದ್ರೆ ಉಳಿದವರೆಲ್ಲ ಬಾಯ್ ಬಡ್ಕೊಳ್ಳೋ ಸ್ಥಿತಿ ಬರುತ್ತೆ. ಆದ್ರಿಂದ ಆ ಗೆರೆಗಳು ಮೇಲೆ ಕೆಳಗೆ ಹೋಗುದು ಅಂದ್ರೆ ಜೀವನದಲ್ಲಿ ಸುಖ ಮೇಲೆ ಹೋಗುತ್ತೆ, ದುಃಖ ಕೆಳಗೆ ಬರುತ್ತೆ. ಈ ಸುಖ ದುಃಖಗಳಿದ್ದಾಗ ಜೀವನ ಜೀವಂತ ಇದೆ ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ಹೆಣ, ಅದಕ್ಕೆ ಏನು ಅರ್ಥ ಇಲ್ಲ. ಜೀವನವು ಹಾಗೆ, ಸುಖ ದುಃಖಗಳ ಏರಿಳಿತಕ್ಕೆ ಒಳಗಾದಾಗಲೇ ಅದಕ್ಕೆ ಬಲಿಯಾಗದೆ ಅದರಿಂದ ಪಾಠ ಕಲಿಬೇಕು ಹೊರತು, ಅದಕ್ಕೆ ಬಲಿಯಾಗದೆ ಇದಕ್ಕಿಂತ ಸತ್ಯ ಒಂದು ಬೇರೆ ಇದೆ ಅಂತ ಪ್ರಜ್ಞೆ ಬರಬೇಕು ಹೊರತು, ಬಲಿಯಾಗದೆ ಈ ವಿಷಯ ಪದಾರ್ಥಗಳ ಹಿಂದೆ ಬಿದ್ರೆ ದುಃಖವೇ ಸಿಗುತ್ತೆ ಹೊರತು ಇದರಲ್ಲಿ ಪೂರ್ಣ ಸುಖ ಇಲ್ಲ ಅನ್ನುವ ಪ್ರಜ್ಞೆ ಪಡೆದು ಮುಂದಕ್ಕೆ ಸಾಗುವಂತಹ ಜಾಣತನವನ್ನ ಸಾಧಕ ಅನುಭವಿಸ್ಬೇಕು ಅನ್ನುವುದನ್ನ ಹೇಳಿದ. ಕರ್ಮಾಣ್ಯಾರಭತೆ ದೇಹಿ ದೇಹಿ ದೇಹೇನಾತ್ಮಾನುವರ್ತಿನ ಕರ್ಮಭಿಸ್ತನುತೆ ದೇಹಂ ಉಭಯಂ ತ್ವಭಿ ಅವಿವೇಕತಃ. ಪರಮಾತ್ಮನಿಗೆ ಅಧೀನವಾದ ಈ ದೇಹವನ್ನು ಜೀವನಾದವನು ಅಥವಾ ಶರೀರ ಹೊಂದಿದವನು, ಶರೀರದಿಂದ ಇಲ್ಲಿ ಕರ್ಮಗಳನ್ನ ಅನುಭವಿಸ್ತಾ ಇರುವವನು ಕಾಮ್ಯ ಕರ್ಮಗಳನ್ನ ಮಾಡ್ತಾನೆ. ಯಾಕೆಂದ್ರೆ ಲೋಕದ ಅದು ಸಹಜ ನಡೆ. ನನಗೆ ಇಂಥದ್ದಾಗಬೇಕು, ಅದಕ್ಕೋಸ್ಕರ ಈ ಕರ್ಮ ಮಾಡ್ತೇನೆ. ನಾನು ಪಾಸ್ ಆಗ್ಬೇಕು, ಅದಕ್ಕೆ ₹1 ತೆಗೆದು ತಲೆಗೆ 3 ಸುತ್ತಿ ಹಿಂದೆ 3 ಸುತ್ತಿ ಮುಂದೆ ಮಾಡಿ, ಕಾಣಿಕೆ ಹಾಕಿ, ಎಣ್ಣೆ ನೋಡಿ, ಏನೇನೋ ಎಲ್ಲ ಕಾರ್ಯಕ್ರಮ ಮಾಡಿ, ಕೊನೆಗೆ ದೇವ್ರು ಅವನಿಗೆ ಒಂದ್ ದಾರಿಯಲ್ಲಿ ಹೋಗುವಾಗ ಒಂದು 20 ಪೈಸೆ ಸಿಗುತ್ತೆ. ಯಾಕೆ ಅಂತ ನೋಡಿದ್ರೆ 80 ಮಾರ್ಕ್ ಬಂದಿರುತ್ತೆ. 80 ಪೈಸೆ ತಗೊಂಡ್ಬಿಟ್ಟಿರ್ತಾನೆ, 20 ಪೈಸೆ ಮಾತ್ರ ವಾಪಸ್ ಕೊಡ್ತಾನೆ. ನೀನ್ ಕೊಟ್ಟದ್ದನ್ನ ನಾನು ಜಾಸ್ತಿ ಇಟ್ಕೊಳಲ್ಲ ಅಂತ. ಅಂದ್ರೆ ನಾವೇನೋ ದೇವರಿಗೆ ಕೊಟ್ಟು ವಶೀಲಿ ಮಾಡ್ತೇವೆ, ಇನ್ಫ್ಲೂಯೆನ್ಸ್ ಮಾಡ್ತೇವೆ, ದೇವರ ಹತ್ರವೂ ಕೂಡ ನಾವು ವ್ಯಾಪಾರ ವ್ಯವಹಾರ ಮಾಡ್ತೇವೆ ಅಂದ್ರೆ ದೇವ್ರ ಲೆಕ್ಕಾಚಾರದಲ್ಲಿ ಸಿಕ್ಕಾಪಟ್ಟೆ ಚುರುಕು. ಗಣಿತ ಅವನಿಗೆ ಗೊತ್ತಿರುವಷ್ಟು ಯಾರಿಗೂ ಗೊತ್ತಿಲ್ಲ. ಅದರಿಂದಾಗಿ ನಮ್ಮ ಎಲ್ಲ ಜೀವನದ ಗಣಿತ ಅಗಣಿತ ಗಣಿಯಾದಂತಹ ಭಗವಂತನಿಗೆ ತಿಳಿದ ಹಾಗೆ ನಮಗೆ ತಿಳಿದಿಲ್ಲ. ಅದಕ್ಕೆ ದೇವರ ಹತ್ರ ಲೆಕ್ಕಾಚಾರದ್ದು ನಾವು ಕೌಂಟರ್ ಕೊಡ್ಲಿಕ್ಕೆ ಹೋದ್ರೆ ಅವನು ಮತ್ತೆ ಕೌಂಟ್ ಮಾಡ್ಲಿಕ್ಕೆ ಆಗದಷ್ಟು ಜೀವನದ ಕಷ್ಟಗಳನ್ನ ಎದುರಿಸುವಂತೆ ಮಾಡುತ್ತಾನೆ. ಅದರಿಂದ ಕರ್ಮಗಳಿಂದ ಮತ್ತಷ್ಟು ಹೊಸ ದೇಹಗಳು ಬರ್ತವೆ. ಕರ್ಮ ಮಾಡುವುದು ದೇಹ ಪಡೆಯುವುದು, ಕರ್ಮ ಮಾಡುವುದು ದೇಹ ಪಡೆಯುವುದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ. ಅದು ಮುಗಿಯುವುದೇ ಇಲ್ಲ. ಒಂದಾದ್ಮೇಲೆ ಒಂದಾದ್ಮೇಲೆ ಬರ್ತಾನೇ ಇರುತ್ತೆ. ಇದು ಪ್ರವಾಹ. ತೆರೆ ನಾನು ಮನೆಗೆ ಹೋಗುವುದಿಲ್ಲ ಅಂತ ಒಬ್ಬ ಸಮುದ್ರ ತೀರದಲ್ಲಿ ಕೂತಿದ್ದಂತೆ. ಯಾಕೆ ಅಂತ ಕೇಳಿದ್ರಂತೆ, ಈ ತೆರೆ ಮುಗಿಯೋ ತನಕ ನಾನು ಹೋಗಲ್ಲ. ಸರಿ, ಹೋಗ್ಬೇಡ ಅಂತ ಅಲ್ಲೇ ಎಲುಬು ಮೂಳೆ ಎಲ್ಲ ಅಲ್ಲೇ ಬಿದ್ದಿತ್ತಂತೆ. ಏನು ಅಂತ ಕೇಳಿದ್ರಂತೆ, ಹೀಗೆ 60 ವರ್ಷದ ಹಿಂದೆ ಹೀಗೆ ಕೂತಿದ್ದ, ಅವನು ಇಲ್ಲೇ ಇದ್ದಾನೆ, ಹೀಗೆ ಮೂಳೆ ಕೂತಿದ್ದಾನೆ ಅಂತ. ಆದ್ರಿಂದ ಪ್ರಕೃತಿಯಲ್ಲಿಯೇ ಎಷ್ಟೋ ನಮಗೆ ಎಚ್ಚರಿಕೆಯನ್ನು ಕೊಡುವಂತಹ ಸಂಗತಿಗಳಿವೆ. ಆದ್ರಿಂದಾಗಿ ಎರಡನ್ನೂ ಮನುಷ್ಯ ಯಾಕೆ ಪಡಿತಾನೆ ಅಂದ್ರೆ ಪರಮಾತ್ಮನ ಜ್ಞಾನವನ್ನ ಕಳ್ಕೊಂಡದ್ರಿಂದ. ಮತ್ತೆ ಪಡಿತಾನೆ ಅಂದ್ರೆ ಪಡೆಯುವುದು ಬೇಕೇ ಬೇಕು. ಈಗ ನಾವು ಮೊಬೈಲ್ ನೋಡ್ಬೇಡಿ ಅಂತ ಮೊಬೈಲಲ್ಲೇ ಒಂದು ರೀಲ್ ಮಾಡ್ಬೇಕು ಹೊರತು ಹಾಗೆ ಹೇಳಿದ್ರೆ ಕೇಳೋರು ಯಾರಿಲ್ಲ. ಅದಕ್ಕೋಸ್ಕರ ನಾವು ನೋಡಿ, ನೀವು ಮೊಬೈಲ್ ಯೂಸ್ ಮಾಡಿದ್ರೆ ನಿಮ್ ತಲೆ ಹೀಗೆ ಹಾಳಾಗುತ್ತೆ, ಇಷ್ಟು ಹೀಟ್ ಆಗುತ್ತೆ, ಇಷ್ಟು ವೇವ್ಸ್ಗಳು ನಿಮ್ಗೆ ತರಂಗಾಂತರಗಳು ತಲೆಯನ್ನೆಲ್ಲ ಕೆಡಿಸ್ಬಿಡ್ತಾರೆ. ಯಾರೋ ಅಂದ ನಂಗೇನ್ ಪ್ರಾಬ್ಲಮ್ ಇಲ್ಲ, ಯಾಕೆ ನನ್ ತಲೆನೇ ಇಲ್ಲ, ಏನಾದ್ರೂ ತೊಂದ್ರೆ ಇಲ್ಲ, ನಡೀತಾ ಇರುತ್ತೆ ಅಂತ. ಆದ್ರಿಂದ ನಾವು ಅದನ್ನು ಕೂಡ, ಈಗ ಒಂದು ಮುಳ್ಳು ಚುಚ್ಚಿತು ಅಂದ್ರೆ ಅದನ್ನ ಮುಳ್ಳಿನಿಂದಲೇ ತೆಗಿಬೇಕು ಹೊರತು ನಾವು ಕೈಯಿಂದ ತೆಗಿಲಿಕ್ಕೆ ಹೋದ್ರೆ ಮತ್ತಷ್ಟು ಒಳಗೋಗಿ ತೆಗಿಲಿಕ್ಕೆ ಹೋದವನ ದವಡೆನೆ ಉದುರೋಗುತ್ತೆ. ಕಾಲು ಎಳಿಲಿಕ್ಕೆ ಹೋಗಿ ಅವನು ತೆಗಿಲಿಕ್ಕೆ ಹೋಗಿ ಹೀಗಿಡ್ಕೊಂಡು ತೆಗಿಲಿಕ್ಕೆ ಹೋದ, ಅದನ್ನ ಒತ್ತಿ ಒಳಗೊಡ್ದ, ಅವನ್ ಕಾಲಿಂದ ಜಾಡಿಸಿ ಒದ್ದ, ಇವನ್ ದವಡೆಗೆ ಸಂಚಕಾರ ಬಂತು. ಅಂದ್ರೆ ಮುಳ್ಳು ತೆಗಿಬೇಕು ಅಂದ್ರೆ ಬಹಳ ಜಾಗ್ರತೆಯಿಂದ ಮುಳ್ಳಿನಿಂದಲೇ ಅದನ್ನ ಹೇಗೆ ತೆಗಿಬೇಕೋ ಹಾಗೆ ಈ ಶರೀರವನ್ನ ಪಡೆದು ಬಿಟ್ಟು ಅನ್ನುವ ಕ್ರಿಯೆಯಿಂದಲೇ ಶರೀರವನ್ನ ಪೂರ್ತಿ ಬಿಡುವಂತಹ
ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಶರೀರ ಬರದೆ ಶರೀರ ಬಿಡುವುದು ಹೇಗೆ ಅಂತ ಹೇಗೆ ಗೊತ್ತಾಗುತ್ತೆ? ಶರೀರಕ್ಕೆ ಬರದೇ ಇದ್ರೆ ಅದು ಯಾವತ್ತೂ ಕೂಡ ಕರ್ಮ ಮುಗಿಯುವುದಿಲ್ಲ. ಅದರಿಂದ ಪಾರಾಗುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಏನು ತಿಳಿವೊಂದೇ ನಮಗೆ ಈ ಚಕ್ರದಿಂದ ಪಾರಾಗುವುದಕ್ಕೆ ಕೊಡುವ ದೊಡ್ಡ ಅಸ್ತ್ರ, ಸರಿಯಾದ ಅರಿವು. ಈ ಚಕ್ರ ಅನ್ನೋದು ನಿಯತ, ಇದರಿಂದ ಸುಲಭದಲ್ಲಿ ತಪ್ಪಿಸಿಕೊಳ್ಳಿಕ್ಕಾಗುದಿಲ್ಲ. ಆದ್ರಿಂದಾಗಿ ಕಾಮ್ಯ ಕರ್ಮದಿಂದ ನಾವು ಯಾವತ್ತೂ ಕೂಡ ಮತ್ತಷ್ಟು ಉತ್ತಮ ಲೋಕಗಳನ್ನ ಪಡೆದು ಸೌಖ್ಯವನ್ನ ಅನುಭವಿಸ್ತೇವೆ ಅಂತ. ಯಾಕೆಂದ್ರೆ ಲಕ್ಷಾಂತರ ವರ್ಷಗಳ ಸೌಖ್ಯದ ಏನಂತಾರೆ ಆಮಿಷಗಳು ಅಲ್ಲಿ ಕಾಣಿಸ್ತವೆ. ನೀನು ಈ ಕರ್ಮವನ್ನ ಮಾಡಿದ್ರೆ 36,999,000 ವರ್ಷಗಳ ಕಾಲ ನೀನು ಸ್ವರ್ಗದಲ್ಲಿ ಇರ್ತಿ, ನಿನಗೆ ಖುಷಿ ಆಗುತ್ತೆ. ಸರಿ, ಆ 33 ಲಕ್ಷನೂ ಹೊರಟೋಯ್ತು ವರ್ಷಗಳು. ಅದು ಕಡ್ಲೆಕಾಳು ತಿಂದ ಹಾಗೆ ಪಟಪಟ ಅಂತ ಕಳೆದೋಗುತ್ತೆ. ದುಃಖದಲ್ಲಿದ್ದಾಗ ಕಾಲ ಹೋಗುವುದೇ ಇಲ್ಲ. ಸುಖದಲ್ಲಿದ್ದಾಗ ಯಾವಾಗ ಹೋಯ್ತು ಅಂತಾನೆ ಗೊತ್ತಾಗಲ್ಲ. ಎರಡೂ ಒಂಥರದ ವಿಚಿತ್ರ. ಈ ಸ್ವರ್ಗ ಅಂದಾಗ ಕಾಲ ಕಳೆದದ್ದೇ ಗೊತ್ತಾಗುದಿಲ್ಲ. ಮತ್ತೆ ವಾಪಸ್ಸು ಕೆಳಕ್ಕೆ ತಳ್ಳಿದಾಗ್ಲೇ ಅರ್ಥ ಆಗುತ್ತೆ, ಓ ಮತ್ತೆ ಯಥಾ ಪ್ರಕಾರ ಮಾಡ್ಬೇಕು ಕರ್ತವ್ಯಗಳು ಅಂತ ಒದ್ದಾಡ್ಬೇಕು. ಜೀವನದ ಕಷ್ಟ ನಷ್ಟಗಳು ಯಾಕಾದ್ರೂ ಈ ಸಂಸಾರಕ್ಕೆ ಬಂದೋ ಅಂತ ತಲೆ ಚಚ್ಕೊಳ್ಳೋದಾಗತ್ತೆ. ಮತ್ತೆ ಬುದ್ಧಿ ಬರಲ್ಲ. ಮತ್ತೆ ಯಥಾ ಪ್ರಕಾರ ಯಾರೋ ಹೇಳ್ತಾರೆ, ನೋಡು ಸ್ವರ್ಗ ಕಾಮೋ ಜ್ಯೋತಿಷ್ಠೋ ಮೇನ ಯಜೇತ ಅಂತ ಹೇಳಿದ ತಕ್ಷಣ ಆಹಾ ಎಷ್ಟು ಚೆನ್ನಾಗಿದೆ, ಈ ಯಾಗವನ್ನ ಮಾಡೋಣ, ಸ್ವರ್ಗಕ್ಕೆ ಹೋಗೋಣ ಅಂತ ಯಥಾ ಪ್ರಕಾರ ಮತ್ತೆ ಅಲ್ಲಿಗೆ ಹೋಗ್ತಾನೆ ಇರ್ತಾನೆ. ಇದು ಮುಗಿಯುವುದಿಲ್ಲ. ಅವಿವೇಕದಿಂದ ಮನುಷ್ಯ ಮತ್ತೆ ಉಭಯಂತು ಅವಿವೇಕತಃ, ಈ ಹುಟ್ಟು ಸಾವುಗಳ ಉಭಯ ಪರಿಸ್ಥಿತಿಗೆ ಅವಿವೇಕವೇ ಕಾರಣ. ತಸ್ಮಾದರ್ಥಾಶ್ಚ ಕಾಮಾಶ್ಚ ಧರ್ಮಾಶ್ಚ ಯದಪಾಶ್ರಯಾತ್ ಭಜತಾನೀಹಯ ಆತ್ಮಾನಂ ಅನೀಹಂ ಹರಿಮೀಶ್ವರಂ. ಧರ್ಮ, ಅರ್ಥ, ಕಾಮ ಈ ಸಾಧನೆಗಳೆಲ್ಲವೂ ಕೂಡ ನಮ್ಮಲ್ಲಿ ಸಫಲವಾಗುವುದು ಭಗವಂತನಿಗೆ ಬಿಟ್ಟದ್ದು. ಭಗವಂತನ ಅಧೀನಕ್ಕೆ ಒಪ್ಪಿಸಿದಾಗ ಮಾತ್ರ. ಇಲ್ಲ ಅಂದ್ರೆ ನಾವು ಪ್ರಯತ್ನ ಪೂರ್ವಕವಾಗಿ ಏನೋ ಮಾಡ್ತೇವೆ ಅಂದ್ರೆ ಯಾವುದನ್ನು ಪಡಿಲಿಕ್ಕಾಗುದಿಲ್ಲ. ನಾವು ನಮ್ಮ ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಮಾಪ್ನುಮಃ. ನಮ್ಮ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಹೋಗುದು. ಅದಕ್ಕೇನ್ ಫಲ ಕೊಡ್ಬೇಕು ಅದು ಅವನಿಗೆ ಗೊತ್ತು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾತೆ ಸಂಗೋಸ್ತು ಅಕರ್ಮಣಿ. ಕರ್ಮ ಮಾಡಿದ್ರೆ ಸಿಕ್ಕಾಕೊಳ್ತೇನೆ, ಅದರಿಂದಾಗಿ ಕರ್ಮವೇ ಮಾಡುವುದಿಲ್ಲ ಅಂದ್ರೆ ಅದು ಮಹಾ ಅಪರಾಧ ಆಗುತ್ತೆ. ಕರ್ಮ ಮಾಡ್ಲಿಲ್ಲ ಅನ್ನೋದೇ ಒಂದು ದೊಡ್ಡ ಅಕರ್ಮ ಆಗುತ್ತೆ. ಆ ಅಕರ್ಮದಿಂದಲೇ ಮತ್ತಷ್ಟು ಕರ್ಮಗಳು ಹುಟ್ಟಿಕೊಳ್ತಾವೆ. ಅದೇ ತಪ್ಪಿಗೆ ಮತ್ತಷ್ಟು ಶಿಕ್ಷೆಯನ್ನು ಅನುಭವಿಸ್ಬೇಕಾಗುತ್ತೆ. ಕರ್ಮ ಮಾಡುವಾಗಲೂ ನಾನಲ್ಲ ಕರ್ಮ ಮಾಡುವುದು, ಈ ಕರ್ಮವನ್ನ ಮಾಡಿಸುವುದಕ್ಕೆ ಏನೋ ಒಂದು ಕಾರಣ ಇದ್ದು ನಾನು ಅದರಲ್ಲೊಂದು ಸಮಿಧೆಯಂತೆ ಸೃಷ್ಟಿಯ ಭಾಗವಾಗಿದ್ದೇನೆ ಅಂತ ಭಾವಿಸಿ ನಿರ್ಮಲ ಚಿತ್ತನಾಗಿ ನಿಸ್ಪೃಹನಾಗಿ ತೊಡಗಬೇಕು ಅನ್ನೋದನ್ನ ಹೇಳಿ, ಆದ್ರೆ ಅನೀಹಯ ಹರಿಮೀಶ್ವರಂ. ಅನೀಹ ಅಂದ್ರೆ ಭಗವಂತ ಯಾವತ್ತೂ ಕೂಡ ತಾನು ಯಾವುದೇ ಕೆಲಸ ಮಾಡಿದ್ರು ಅದಕ್ಕಿಂತದ್ದೊಂದು ಫಲವನ್ನ ನಾನು ಪಡಿಬೇಕು ಅಂತ ಅವನು ಕರ್ಮ ಮಾಡುವುದಿಲ್ಲ. ಅದರಿಂದಾಗಿ ಅವನಿಗೆ ಕರ್ಮದ ಲೇಪ ಇಲ್ಲ. ನಮಾಂ ಕರ್ಮಾಣಿ ಲಿಂಪಂತಿ ಅಂತ ಹಿಂದೆ ಗೀತೆಯಲ್ಲಿ ಕೃಷ್ಣ ಹೇಳಿದ್ದ. ಆದ್ರಿಂದಾಗಿ ಇಲ್ಲಿ ಆ ಪ್ರಹ್ಲಾದ ಹೇಳ್ತಾನೆ, ಸರ್ವಶಕ್ತನಾದ ಭಗವಂತನನ್ನು ನೀವು ಅಪ್ರಯತ್ನವಾಗಿ ಸ್ವಾಭಾವಿಕವಾಗಿ ಆರಾಧನೆ ಮಾಡುವ ಹಾಗಾಗಬೇಕು. ಅದೊಂದು ಸಹಜ ಪ್ರಕ್ರಿಯೆ ಆಗ್ಬೇಕು. ಅಸ್ವಾಭಾವಿಕವಾಗಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಅದು ಸ್ವಲ್ಪ ದಿವಸ ಇರುತ್ತೆ ಅದರ ಪ್ರಭಾವ. ಮತ್ತೊಂದು ಯಾವುದೋ ಗುರೂಜಿ ಸಿಕ್ಕಿದಾಗ ಇದೆಲ್ಲ ಬುಡಮೇಲಾಗ್ಬಿಡುತ್ತೆ. ಮತ್ತೊಂದು ಯಾವುದೋ ದೇವಸ್ಥಾನದ ಕಾಯಕಲ್ಪಗಳು, ದೊಡ್ಡ ಬೋರ್ಡು, ಬಂಟಿಂಗ್ಸು, ಅಲ್ಲಿ ಕಾರ್ಯಕ್ರಮಗಳು, ಅಲ್ಲಿಯ ಫಲ, ಅಲ್ಲಿಯ ಯಾವುದೋ ಒಂದು ಸ್ಥಳ ಮಹಾತ್ಮೆಯ ಪುರಾಣ ಕೇಳಿದ ತಕ್ಷಣ ಇದೆಲ್ಲ ನೀರಲ್ಲಿ ಹೋಮ ಆಗ್ಬಿಡುತ್ತೆ. ಓಹ್ ಇಲ್ಲ ರೀ, ನಮಗೆ ಜೀವನದಲ್ಲಿ ಏನೇ ಕಷ್ಟ ಆದ್ರೂ ಕೂಡ ಅಲ್ಲಿ ಮಾಡಿದ ಕರ್ಮಕ್ಕೆ ಹೆಚ್ಚು ಫಲ ಅಂತ ಹೇಳಿದ್ದಾರೆ, ಅದರಿಂದಾಗಿ ಅಲ್ಲಿ ಹೋಗಿ ನಾನು ನನ್ನ ಕಷ್ಟಗಳನ್ನೆಲ್ಲ ಕಳ್ಕೊಳ್ತೇನೆ ಅಂತ ದೇವರಿಗೆ ಸುಲಭವಾಗಿ ಏನೆಲ್ಲ ಮಾಡ್ಲಿಕ್ಕಾಗುತ್ತೋ ಅಲ್ಲಿ ನಮಗೆ ಹೆಚ್ಚು ಆಸಕ್ತಿ ಬರುತ್ತೆ. ಅಂದ್ರೆ ಸ್ವಲ್ಪ ಕಷ್ಟ ಪಡ್ಬೇಕು ಅಂತ ಹೇಳಿದ ತಕ್ಷಣ ಇಷ್ಟೆಲ್ಲ ಕಷ್ಟ ಯಾರು ಪಡ್ತಾರೆ? ನಮಗೆ ಒಂದು ನಮಸ್ಕಾರ ಹಾಕಿ ಒಂದು ದೇವರಿಗೆ ನಮಸ್ಕಾರವನ್ನ ಎಸ್ತ್ರೆ ಸಾಕು, ಅವನ ತಕ್ಷಣ ತಗೊಂಡು ನಮಗೆ ಅನುಗ್ರಹ ಮಾಡ್ಬೇಕು. ಹಾಗಿದ್ರೆ ಮಾತ್ರ ಅವನು ಒಳ್ಳೆ ದೇವರು. ಇಲ್ಲ ಅಂದ್ರೆ ಅದು ದೇವರೇ ಅಲ್ಲ ಅಂತ ನಾವೇ ಡಿಸೈಡ್ ಮಾಡಿ ಕೊಡ್ತೇವೆ. ಆದ್ರೆ ಶಾಸ್ತ್ರೀಯವಾಗಿ ಹೇಳುವಾಗ, ವಿಧಿವಿಧಾನೋಕ್ತವಾದ ಕರ್ಮಗಳನ್ನು ಹೇಳುವಾಗ ಅದು ಸ್ವಲ್ಪ ಕಷ್ಟವೇ ಇರುತ್ತೆ. ಕಷ್ಟ ಇದೆ ಅಂತಂದ್ರೆ ಅದರ ಅರ್ಥ ಕಷ್ಟಕ್ಕೆ ಒಳಪಡಿಸ್ಬೇಕು ಅಂತಲ್ಲ. ಆ ಕಷ್ಟಗಳನ್ನ ಸಹಿಷ್ಣುವಾಗಿ ಆತ ಆ ಕಾರ್ಯವನ್ನ ಮಾಡಿದಾಗ ಅದಕ್ಕೆ ಮಿಗಿಲಾದ ಫಲ, ಕ್ಷಯವಿಲ್ಲದ ಫಲ,
ಅಕ್ಷಯವಾದ ಸಂಪತ್ತನ್ನ ಆತ ಪಡೆಯುವುದು ಸಾಧ್ಯವಾಗುತ್ತೆ. ಸರ್ವೇಷಾಮಪಿ ಭೂತಾನಾಂ ಹರಿರಾತ್ಮೇಶ್ವರ ಪ್ರಿಯ ಭೂತೈರ್ಮಹದ್ಭಿ ಸ್ವಕೃತೈ ಭೂತಾನಾಂ ಬೀಜ ಸಂಯುತ. ಹರಿ ತಾನು ಸೃಷ್ಟಿ ಮಾಡಿದ ಈ ಪಂಚಭೂತಗಳಿಂದ ಉಂಟಾದಂತಹ ಶರೀರಗಳಿಗೆ ಜೀವರನ್ನ ತಂದು 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 ಬಿಡ್ತಾ ಇರ್ತಾನೆ ಅವರ ಕರ್ಮಕ್ಕನುಸಾರವಾಗಿ. ಅವನಿಗೇನು ನನಗೆ ಇವರೆಲ್ಲ ಒದ್ದಾಡೋದು ನೋಡ್ಬೇಕು ಅಂತ ಅವನು ಈ ಜಿರಳೆಯನ್ನು ಅರ್ಧ ಸಾಯಿಸಿ ಬೆಕ್ಕು ಓಡಿಸುವ ಹಾಗೆ ಭಗವಂತ ಅದು ಏನಂತಾರೆ ಸ್ಯಾಡಿಸ್ಟ್ ಆಗಿ ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡಿದ್ದಲ್ಲ. ಕೆಲವರ ಪ್ರಕಾರ ಹಾಗೆ ಯಾಕೆ ಸೃಷ್ಟಿ ಮಾಡ್ಬೇಕು, ಯಾಕೆ ಕಷ್ಟಪಡಿಸ್ಬೇಕು, ಯಾಕೆ ಆಮೇಲೆ 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 ಕೊನೆಗೆ ಯಾವಾಗ್ಲೂ ಅವರಿಗೆ ಮೋಕ್ಷ ಕೊಡ್ಬೇಕು, ಅವ್ರು ಮೋಕ್ಷಕ್ಕೆ ಯೋಗ್ಯರು ಅಂತ ಗೊತ್ತಿದೆಯಲ್ಲ, ಸೀದೆ ಈ ಡಬ್ಬದಿಂದ ತೆಗೆದು ಆ ಡಬ್ಬಕ್ಕೆ ಹಾಕಿದ ಹಾಗೆ ಹಾಕಿ ಮುಗಿಸಿ ಈ ಜೀವರ ಎಲ್ಲ ವ್ಯವಸ್ಥೆಗಳನ್ನ ಮುಗಿಸ್ಬಿಡ್ಬೋದಲ್ವಾ ಅಂತ. ಆಯ್ತು, ಡಬ್ಬಕ್ಕೆ ಹಾಕಿದಾಗ ಯಾಕೆ ಹಾಕಿದಾನೆ, ಎಲ್ಲಿಂದ ಹಾಕಿದಾನೆ ಅಂತಾನೆ ಗೊತ್ತಿಲ್ಲದೆ ಇದ್ರೆ ಆ ಜೀವಕ್ಕೆ ಸುಖ ಹೇಗಾಗುತ್ತೆ? ಜೀವಕ್ಕೆ ಕಷ್ಟ ಏನು ಅಂತ ಗೊತ್ತಿದ್ರೆ ಆವಾಗ ಆ ಸುಖ ಬಂದಾಗ ಇದು ಸುಖ ಅಂತ ಗೊತ್ತಾಗುತ್ತೆ. ಜೀವಕ್ಕೆ ಕಷ್ಟದ ಪರಿಚಯವೇ ಇಲ್ಲದೆ ಸೀದಾ ಅವನನ್ನ ಒಳ್ಳೆ ಹಂಸತೂಲಿಕ ತಲ್ಪದ ಮೇಲೆ ಕೂಡಿಸಿದಾಗ್ಲೂ ಅವನು ಅನ್ಕೋತಾನೆ, ಏನು ಇದು ಒಳ್ಳೆ ಮೆತ್ತಗಿದೆ, ಇದು ದೇಹಕ್ಕೆ ಕಿರಿಕಿರಿ ಆಗ್ತಾ ಇದೆ, ಎಲ್ಲಿ ಆದ್ರೂ ಇಂಥ ಜಾಗದಲ್ಲಿ ಕೂಡಿಸ್ತಾರ, ಇದಕ್ಕಿಂತ ಸಾಫ್ಟ್ ಆಗಿರುವಂತದ್ದು ಏನಾದ್ರೂ ಇದ್ರೆ ಅದ್ರಲ್ಲಿ ಕೂಡಿಸ್ಬೇಕಿತ್ತು ಅಂತ ಅಂತಾನೆ. ಅವನಿಗೆ ಕಲ್ಲಿನ ಮೇಲೆ ಕೂತು ಗೊತ್ತಿಲ್ಲ, ಆದ್ರಿಂದ ಅವನಿಗೆ ಒಳ್ಳೆ ಮೆತ್ತನೆಯ ಹಾಸಿಗೆ ಕೂಡ ಕಲ್ಲಿನ ಹಾಗೆ ಚುಚ್ಚತ್ತೆ. ಚೆನ್ನಾಗಿ ನೆಲದಲ್ಲಿ ನಡೆದು ಓಡಾಡಿದವನಿಗೆ, ಬಿಸಿಲಲ್ಲಿ ಓಡಾಡಿದವನಿಗೆ ನೆರಳಿನ ಕಷ್ಟ ಏನು ಅಂತ ನೆರಳಿನ ಸೌಖ್ಯ ಏನು ಅಂತ ಗೊತ್ತಾಗುತ್ತೆ. ಆದ್ರಿಂದಾಗಿ ಅವನ ಆ ಮರ ಉಳಿಸ್ಬೇಕು ಅಂತಾನೆ ದಿನಾ ಹೋಗುವವನ ಹತ್ರ ಹೇಳಿ ಆ ಮರವನ್ನ ಕಡ್ದು ಹಾಕಿ ಅಂತ. ಅವನ್ ಪ್ರತಿ ದಿವಸ ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಮರದ ನೆರಳಲ್ಲೇ ನಿಂತು ಹೋಗ್ತಿದ್ದ. ಅವನಿಗೆ ಕತ್ತಿ ಕೊಡಿ, ಕಡ್ದು ಹಾಕ್ಲಿಕ್ಕೆ ಹೇಳಿ. ಕಡಿತಾನ ಅವನು. ಅರ್ಧ ಗಂಟೆ ಬಿಸಿಲಲ್ಲಿ ನಡೆದು ಬಂದು ನೆರಳು ಕೊಟ್ಟ ಮರವನ್ನ ನೋಡಿದಾಗ ಕಣ್ಣೀರು ಬರುತ್ತೆ ಅವನಿಗೆ, ಛೇ ಈ ಮರವನ್ನ ನಾನು ಕಡಿಯಲ್ಲ ಅಂತ. ಯಾರು ಕಡಿತಾರೆ ಹೇಳಿ? ಯಾರಿಗೆ ನೆರಳಿನ ಪರಿಚಯವೇ ಇಲ್ವೋ ಅವನು ಕಡಿತಾನೆ. ಸುಖ ಅಂತ ಯಾವಾಗ ಗೊತ್ತಾಗುತ್ತೆ? ದುಃಖದ ಪರಿಚಯ ಇದ್ರೆ ಮಾತ್ರ ಸುಖ ಅಂತ ಗೊತ್ತಾಗುತ್ತೆ. ಸಂಸಾರಕ್ಕೆ ಹಾಕಿದ್ ಯಾಕೆ ಅಂದ್ರೆ ಅದು ಪಾಕ ಆಗುವಾಗ ಅಲ್ಲಿರುವ ಸುಖ ದುಃಖಗಳೇ ಪ್ರಧಾನ ಅಂತ ನಾಳೆ ಇನ್ನೆಲ್ಲಿಗೋ ಮೋಕ್ಷಕ್ಕೋ ಸ್ವರ್ಗಕ್ಕೋ ಹೋದಾಗ ಛೆ ಭೂಮಿಯಲ್ಲಿ ಅದೆಷ್ಟು ಸುಖಗಳಿತ್ತೋ ಅದೆಲ್ಲ ಕಳ್ಕೊಂಡು ನಾನು ಇಲ್ಲಿಗೆ ಬಂದ್ಬಿಟ್ನಲ್ಲ, ನನ್ನ ದೇವ್ರು ಯಾಕಪ್ಪ ಹೀಗ್ ಮಾಡ್ದ, ಈ ಸ್ವರ್ಗ ಸರಿ ಇಲ್ಲ, ಭೂಮಿಯೇ ಚೆನ್ನಾಗಿತ್ತು ಅಂತ ನಾಳೆ ಅನ್ನಿಸಿ ಬಿಟ್ರೆ ಅವನು ಕೊಟ್ಟ ಸುಖವೂ ಸುಖ ಅಂತ ಆಗ್ಲಿಲ್ಲಲ್ಲ. ಯಾವುದೋ ಒಂದು ಹಾಸ್ಟೆಲ್ ನಲ್ಲಿ ಹೀಗೆ ಮಕ್ಕಳ ಹತ್ರ ಮಾತಾಡುವಾಗ ಮಕ್ಕಳದ್ ಕಂಪ್ಲೇಂಟ್ ಇತ್ತು, ನಮ್ಗೆ ಬರೀ ದಿನ ಬಿಸಿಬೇಳೆ ಬಾತು ಪಲಾವ್ ಮಾಡಾಕ್ತಾರೆ, ನಮ್ಗೆ ಬೇರೆ ಎಂತದೂ ಮಾಡಲ್ಲ ಅಂತ. ನಾನ್ ಹೇಳಿದೆ, ಅಯ್ಯೋ ಉಪ್ಪಿಟ್ಟು ಅವಲಕ್ಕಿಗೆ ಸಂತೋಷ ಪಡುವಂತಹ ಮಂದಿ ಕೇಳಿ ಕೇಳಿ ಮಾಡಿಸ್ಕೋಬೇಕು ಅಂತ ಅಪೇಕ್ಷೆ ಪಡ್ತಾರೆ, ನೀವು ಇದನ್ನು ಕೂಡ ನಮಗೆ ಚೆನ್ನಾಗಿದ್ ಮಾಡ ಹಾಕಲ್ಲ. ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಾಕ್ತ. ಅವ್ರಿಗೇನು ಅಂದ್ರೆ ಮಕ್ಕಳು ಎಂದೂ ಕೂಡ ಆ ಆಹಾರದಲ್ಲಿ ಕಷ್ಟಪಡಬಾರದು ಅಂತ ಯೋಚನೆ ಮಾಡಿದ್ರೆ ಆ ಮಕ್ಕಳದ್ದು ಅದೇ ಕಂಪ್ಲೇಂಟ್, ನಮ್ಗೆ ಬರೀ ಇಂಥದ್ದೇ ಮಾಡಿ ಹಾಕ್ತಾರೆ. ಅವ್ರು ಉಪ್ಪಿಟ್ಟು ಅವಲಕ್ಕಿ ತಿಂದೇ ಗೊತ್ತಿಲ್ಲ, ಅದು ಗೊತ್ತಿದ್ರೆ ಇದ್ರ ಬೆಲೆ ಏನು ಅಂತ ಗೊತ್ತಿರ್ತಿತ್ತು. ಅಂದ್ರೆ ಯಾವಾಗ್ಲೂ ಒಂದು ಪದಾರ್ಥದ ಮಹತ್ವ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಅದಕ್ಕಿಂತ ಕಡಿಮೆಯ ವ್ಯವಸ್ಥೆ ರುಚಿಯ ಪದಾರ್ಥಗಳು ತಿಂದು ಗೊತ್ತಿದ್ರೆ ಇದು ಎಷ್ಟು ಚೆನ್ನಾಗಿತ್ತು ಅಂತ ಗೊತ್ತಾಗುತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಅಶ್ವತ್ಥಾಮನಿಗೆ ಹಾಲಿನ ಪರಿಚಯ ಆದ ಹಾಗೆ, ಹಿಟ್ಟಿನ ಹಾಲು ಕುಡಿದ ಮೇಲೆ ಗೊತ್ತಾಗಿದ್ದವನಿಗೆ ಕೇಸರಿ ಬಾದಾಮಿ ಹಾಕಿದ ಹಾಲಿನ ನಿಜವಾದ ರುಚಿ ಏನಿರುತ್ತೆ ಅಂತ. ಹಾಗಾಗಿ ಮೋಕ್ಷ ಅಂದ್ರೆ ಕೇಸರಿಯ ಬಾದಾಮಿ ಹಾಕಿದ ಹಾಲು, ಸಂಸಾರ ಅಂದ್ರೆ ಅಕ್ಕಿ ಹಿಟ್ಟು ಕಲಡಿಸಿ ಕೊಟ್ಟದ್ದು. ಈಗ ನಾವು ಅಕ್ಕಿ ಹಿಟ್ಟು ಕಲಡಿಸಿ ಕುಡಿದದನ್ನೇ ಆಹಾ ಹಾಲು 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 ಅನ್ಕೊಂಡು ಓಡಾಡ್ತಾನೆ ಇರ್ತೇವೆ. ಒಂದ್ ದಿವ್ಸ ಯಾರೋ ದೊಡ್ಡವನು ಒಂದ್ಸರ್ತಿ ಸರಿಯಾದ ಹಾಲನ್ನ ಪರಿಚಯ ಮಾಡಿ ಕೊಡ್ತಾನೆ. ಚೆನ್ನಾಗಿ ಗದ್ದೆಯಲ್ಲಿ, ತೋಟದಲ್ಲಿ, ಕಾಡಿನಲ್ಲಿ ಮೇದು ಬಂದ ದೇಸಿ ಹಸುವಿನ ಹಾಲನ್ನ ಕ್ರಮವಾಗಿ ಕರೆದು ಅದನ್ನ ಇಷ್ಟು ಹೊತ್ತು ಬಿಸಿ ಅದರ ನೊರೆ ಆರುವ ತನಕ ಬಿಟ್ಟು ಅದನ್ನ ಕಂಚಿನ ಪಾತ್ರೆಯಲ್ಲಿ ಚೆನ್ನಾಗಿರುವ ಒಳ್ಳೆಯ ಕಟ್ಟಿಗೆಯಲ್ಲಿ ಒಲೆಯಲ್ಲಿ ಇಟ್ಟು ನಿಧಾನಕ್ಕೆ ಕಾಯಿಸಿ ಅದು ದಪ್ಪ ಕೆನೆ ಹಾಕಿ ಆಮೇಲೆ ಅದನ್ನು ತಣ್ಣಗಾಗಿಸಿ ಅದಕ್ಕೊಂಚೂರು ಕೇಸರಿ ಇತ್ಯಾದಿಗಳನ್ನ ಹಾಕಿ ಆಮೇಲೆ ಕುಡಿದ್ರೆ ಅದ್ರ ಎಂತ ಸೌಖ್ಯ ಗೊತ್ತಾಗುತ್ತೋ, ಆಮೇಲೆ ಜೀವಮಾನದಲ್ಲಿ ಅವನಿಗೆ ಆ ಹಾಲಿನ ಟೇಸ್ಟ್ ಮರ್ತು ಹೋಗಲ್ಲ. ಈಗ್ಲೇ ಕುಡಿದು ಬಿಟ್ಟಂಗಿದೆ ಎಲ್ಲ ಮುಖ. ಅಂದ್ರೆ ಈ ಭೂತಿನ ಹಾಲೆಲ್ಲ ಕುಡಿದು 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 ಭೂತ ತರ ಆಗಿರ್ತಾರೆ ಎಲ್ಲ. ಅದು ಬರೀ ಅದರಲ್ಲಿ ಒಂದಿಷ್ಟು ಈ ದೇಸಿ ಅಲ್ಲದ ಹಸುಗಳಿಗೆ ಹಾಕಿದ ಸಿರಿಂಜುಗಳಿಂದ ಆ ಹಸುಗಳು ಊದಿಕೊಂಡಾಗಿ ಇವರು ಆ ಹಾಲು ಕುಡಿದು ಊದುದಷ್ಟೇ ಬಿಟ್ರೆ ಹಂದಿ ತರ, ಮನುಷ್ಯರ ತರ ಆಗುದೇ ಇಲ್ಲ, ಬುದ್ಧಿನೂ ಬೆಳೆಯಲ್ಲ. ಆಮೇಲೆ ನಾನು ಹಾಲು ಕುಡ್ದೆ ಅಂತ ಖುಷಿ ಪಡ್ತಾ ಇರ್ತಾನೆ.
ಆದ್ರಿಂದ ಜೀವಿಗಳಿಗೆ ಅಂತರ್ಯಾಮಿಯಾಗಿ ಸ್ವಾಮಿಯಾಗಿ ಪ್ರಿಯಕಾರಿಯಾದಂತಹ ಭಗವಂತ ಸೂಕ್ಷ್ಮವಾದ ಶರೀರಗಳನ್ನ ಮತ್ತೆ ಮತ್ತೆ ಕೊಡ್ತಾ ಇರ್ತಾನೆ. ಪ್ರಕೃತಿಯಿಂದ ಈ ಪ್ರಪಂಚವನ್ನು ಸ್ಥೂಲವಾಗಿ ಬೆಳೆಸಿ ವ್ಯಕ್ತವಾಗುವಂತೆ ಮಾಡುವುದು ಅವನೇ. ಕೊನೆಗೆ ಯಥಾ ಪ್ರಕಾರ ಅದನ್ನ ಪ್ರಳಯ ಕಾಲದಲ್ಲಿ ಮುಕ್ತಾಯಗೊಳಿಸುವವನು ಅವನೇ. ಆದ್ರಿಂದಾಗಿ ದೇವರಿಗೆ ಏನ್ ಹೆಸರು ಅಂದ್ರೆ ಸ್ವಕೃತ್ಯೈರ್ ಸರ್ವಭೂತಾನಾಂ ಬೀಜ ಸಂಹಿತಃ. ಬೀಜಮ್ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಅಂತ ಎಲ್ಲೋ ಗೀತೆಯಲ್ಲಿ ಕೃಷ್ಣ ಹೇಳಿ ಬಿಟ್ಟ ಮಾತು ನಮಗೆ ಈಗ ನೆನಪಾಗಿರುತ್ತೆ. ದೇವೋಸುರೋ ಮನುಷ್ಯೋ ವಾ ಯಕ್ಷೋ ಗಂಧರ್ವ ಏಬವಾ ಭಜನ್ನ ಮುಕುಂದ ಚರಣಂ ಸ್ವಸ್ತಿಮಾನ್ ತದ್ಯಥಾ ವಯಂ. ದೇವನಾಗಲಿ, ಅಸುರನಾಗಲಿ, ಮನುಷ್ಯನಾಗಲಿ, ಯಕ್ಷನಾಗಲಿ, ಕಿನ್ನರನಾಗಲಿ, ಗಂಧರ್ವನಾಗಲಿ, ಕಿಂಪುರುಷನಾಗಲಿ ಅಥವಾ ವಿದ್ಯಾಧರನಾಗಲಿ, ಇಂಥ ಯಾರ್ಯಾರು ಸಂಚಾರಿಗಳು ದೇವತಾ ಸಮೂಹದಲ್ಲಿ ಬೇರೆ ಬೇರೆ ಜನಗಳಿದ್ದಾರೋ ಎಲ್ಲರಿಗೂ ಮುಕುಂದನ ಪಾದ ಭಜನೆಯೊಂದೇ ಆಧಾರ ಬಿಡುಗಡೆ ಆಗ್ಲಿಕ್ಕೆ. ಇನ್ಯಾರು ಎಷ್ಟು ಬೇಕಾದ್ರೂ ಏನೇನೋ ದೊಡ್ಡ ದೊಡ್ಡ ಶಾಸ್ತ್ರ ಚಿಂತನೆಗಳನ್ನ ಮಾಡ್ಲಿ, ಅಥವಾ ದೊಡ್ಡ ದೊಡ್ಡ ವ್ಯಾಖ್ಯಾರ್ಥಗಳನ್ನ ನಡೆಸ್ಲಿ, ಅಥವಾ ಇನ್ನೇನೇನೇನೇನೋ ದೊಡ್ಡ ದೊಡ್ಡ ಕೊಟೇಶನ್ ಪಂಡಿತರು ಕೋಟ್ ಮಾಡ್ಲಿ, ಎಲ್ಲಾ ಕೋಟುಗಳು ಕೋಟ ಆಗತ್ತೆ ಹೊರತು ಅದು ಯಾವತ್ತೂ ಕೂಡ ಭಗವಂತನ ಪ್ರಜ್ಞೆಯನ್ನ ಜಾಗೃತಗೊಳಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಹ್ಲಾದ ಘಂಟಾಘೋಷವಾಗಿ ಮುಕುಂದ ಚರಣಂ ಸ್ವಸ್ತಿಮಾನ್ ತದ್ಯಥಾ ವಯಂ. ಇಹಪರಗಳಲ್ಲಿ ಎರಡರಲ್ಲೂ ಮನುಷ್ಯನಿಗೆ ಒಳ್ಳೆಯದೇ ಆಗಬೇಕಾ? ಮುಕುಂದನ ಚರಣಗಳಿಗೆ ತಲೆಬಾಗಿ ತಲೆಘಟ್ಟಿಸಿ ಅದರ ಧೂಳನ್ನ ತಲೆಗೆ ತಾಗಿಸಿಕೊಂಡು ಆ ಖುಷಿಯಿಂದ ಭಗವಂತನನ್ನ ಮೆಚ್ಚಿಕೊಳ್ಳಿ. ಇದು ಬದುಕಿಗೆ ಉನ್ನತಿಕೆಯನ್ನ ತರುವುದಕ್ಕೆ. ಬೇರೆ ಇನ್ನೇನು ಎಷ್ಟು ಪ್ರಯತ್ನ ಮಾಡಿದ್ರು, ಎಂಥ ಧ್ಯಾನ ಮಾಡಿ, ಎಂಥ ಅನುಷ್ಠಾನ ಮಾಡಿ, ಎಂಥೆಂಥ ಯೋಗಗಳಲ್ಲಿ ಕೈಕಾಲುಗಳನ್ನೆಲ್ಲ ಸೊಟ್ಟಗಾಗಿಸಿ ಆಕಾಶದಲ್ಲಿ ನಿಲ್ಲಿಸಿ 3/4 ಗಂಟೆ ನಿಂತಿದ್ದೇನೆ ಅಂತ ಫೋಟೋ ಶೂಟ್ ಮಾಡಿಸಬೇಕಾದ್ರೆ, ಹಠಯೋಗದಲ್ಲಿ ಇವನಷ್ಟು ಹಠ ಮಾಡೋರು ಯಾರಿಲ್ಲ ಅಂತ ಬೇಕಾದ್ರೂ ತೋರಿಸ್ಕೊಳ್ಳಿ. ದೇವ್ರದ್ ಯಾವುದಕ್ಕೂ ಸಿಗುವವನಲ್ಲ. ಸಿಗಬೇಕು ಅಂದ್ರೆ ತಲೆಬಾಗಿ ಭಕ್ತಿಯಿಂದ ಭಗವಂತನ ಪದತಲೆಗಳಿಗೆ ಪೂರ್ತಿ ಶಿರವನ್ನ ಘಟ್ಟಿಸಬೇಕು ಅಂತ ಹೇಳ್ತಾನೆ. ನಾಲಂ ದ್ವಿಜತ್ವಂ ದೇವತ್ವಂ ಋಷಿತ್ವಂ ವಾಸುರಾತ್ಮಜಾಃ ಪ್ರೀಣನಾಯ ಮುಕುಂದಸ್ಯ ನ ವೃತ್ತಂ ನ ಭುಜ್ಯತ ನ ದಾನಂ ನ ಪತೋ ನೇಜ್ಯ ನ ಶೌಚಂ ನ ವ್ರತಾನಿ ಚ ಪ್ರೀಯತೆ ಮಲಯಾ ಭಕ್ತ್ಯಾ ಹರಿರನ್ಯದ್ವಿಡಂಬನಂ. ಬಹಳ ಸುಂದರವಾದ ಮಾತನ್ನ ಹುಡುಗ ಹೇಳ್ತಾನೆ. ಓ ಬಾಲಕರೇ, ನಾನೊಂದು ಎಚ್ಚರವನ್ನ ನಿಮ್ಗೆ ಹೇಳಲೇಬೇಕು, ಎಚ್ಚರದ ಮಾತನ್ನ ಹೇಳಲೇಬೇಕು. ಭಗವಂತನ ಸಂತೋಷ ಪಡಿಸ್ಲಿಕ್ಕೆ ನಾನು ದೇವತೆ ಆಗಿದ್ದೇನೆ, ಆದ್ರೆ ಮಾತ್ರ ದೇವರನ್ನ ಸಂತೋಷ ಪಡಿಸ್ಲಿಕ್ಕಾಗತ್ತೆ. ನಾನು ಋಷಿಯಾಗಿದ್ದೇನೆ, ಆದ್ರಿಂದಾಗಿ ದೇವರು ಸಂತೋಷ ಪಡ್ತಾನೆ. ನಾನೊಬ್ಬ ಋತ್ವಿಜನಾಗಿದ್ದೇನೆ, ಆದ್ರಿಂದಾಗಿ ದೇವರು ನನ್ನ ಬಗ್ಗೆ ಸಂತೋಷ ಪಡ್ತಾನೆ. ಅಥವಾ ನಾನು ಸದಾಚಾರಿಯಾಗಿದ್ದೇನೆ, ನಾನು ತುಂಬಾ ಪುಸ್ತಕಗಳನ್ನೆಲ್ಲ ಓದಿ ಹಿಂದಿನಿಂದ ಮುಂದೆ ಹೇಳಲಿಕ್ಕೆ ಬರುತ್ತೆ, ಮುಂದಿನಿಂದ ಹಿಂದೆ ಹೇಳಲಿಕ್ಕೆ ಬರುತ್ತೆ. ಶ್ಲೋಕ ಕೇಳಿದ್ರೆ ಸಂಖ್ಯೆ ಹೇಳ್ತೇನೆ, ಸಂಖ್ಯೆ ಕೇಳಿದ್ರೆ ಶ್ಲೋಕ ಹೇಳ್ತೇನೆ. ಯಾವ ಅಕ್ಷರದಿಂದ ಕೇಳಿದ್ರು ನನಗೆ ಶ್ಲೋಕಾಂತ್ಯಾಕ್ಷರಿಯಲ್ಲಿ ನನ್ನಷ್ಟು ಉನ್ನತವಾದಂತಹ ಸಾಧನೆ ಮಾಡಿದವರೇ ಇಲ್ಲ. ಎಲ್ಲಿದ್ ಬೇಕಾದ್ರೂ ಶ್ಲೋಕಗಳನ್ನು ಹೇಳ್ತೇನೆ. ಈ ಯಾವ ಸರ್ಟಿಫಿಕೇಟು ಕೂಡ ದೇವರು ಕಣ್ಣೆತ್ತಿಯೂ ನೋಡಲ್ಲ. ನೀವು ಎಷ್ಟು ದೊಡ್ಡ ದೇವತೆ ಆದ್ರೂ, ಎಷ್ಟು ದೊಡ್ಡ ಬ್ರಾಹ್ಮಣನಾದ್ರೂ, ಎಷ್ಟು ದೊಡ್ಡ ಕುಲದವನಾದ್ರೂ, ಎಷ್ಟು ದೊಡ್ಡ ಜ್ಞಾನಿ ಆದ್ರೂ, ಅಂದ್ರೆ ಜ್ಞಾನಿ ಅಂದ್ರೆ ಹೇಳ್ತಾ ಇರೋದು ಭಕ್ತಿ ಇಲ್ಲದ ಜ್ಞಾನ. ಅಂದ್ರೆ ಪುಸ್ತಕಗಳೆಲ್ಲ ಓದಿ ಓದಿ ಇಷ್ಟಿಷ್ಟು ದಪ್ಪ ತಲೆ ಅಲ್ಲಾಡಿಸಿದ್ರೆ 10 ಪುಸ್ತಕನೇ ಬೀಳ್ಬೇಕು, ಅಷ್ಟು ಓದಿ ಬಿಟ್ಟಿದ್ದಾರೆ. ಅಂಥ ಓದುಗನಾಗಿದ್ರು ಕೂಡ ಎಲ್ಲಿಂದ ಆಳದಿಂದ, ಸಮುದ್ರದ ಆಳದಿಂದ ಮುತ್ತುರತ್ನ ತೆಗೆದ ಹಾಗೆ ನೀವು ಎಲ್ಲಿದ್ದೇ ಏನೇ ವಿಷಯ ಹೇಳಿದ್ರು, ಇದು ಋಗ್ವೇದದ 3ನೆಯ ಕಾಂಡದ 4ನೆಯ ಅನುವಾಕದ 7ನೆಯ ಶ್ಲೋಕದ ಕೊನೆಯ ಪಾದದಲ್ಲಿ ಈ ಮಾತು ಬಂದಿದೆ ಅಂತ ನೀವು ಹೇಳಿದ್ರು ದೇವ್ರು ಹೌದಾ, ಚೆನ್ನಾಗಿದೆ, ನಿನ್ನ ಹತ್ರ ಇರುವ ಗೂಗಲ್ ಫಾರ್ಮು ಅದನ್ನ ಗೂಗಲು ಮಾಡುತ್ತೆ, ನೀನೇನು ಗೂಗಲ್ ಅಂತ ಸುಮ್ಮನಾಗಿ ಅವನನ್ನ ಮಾತಾಡಿಸುವುದೇ ಬಿಡುತ್ತಾನೆ ದೇವ್ರು. ದೇವ್ರು ಮಾತಾಡಿಸುವುದಕ್ಕೆ ನಮ್ಮ ದಾನ, ನಮ್ಮ ತಪಸ್ಸು, ನಮ್ಮ ಪೂಜೆ, ನಮ್ಮ ಶೌಚ, ನಮ್ಮ ವ್ರತ ಇದ್ಯಾವುದು ಪರಿಪೂರ್ಣ ಅಲ್ಲ. ಆದ್ರೆ ಇದ್ಯಾವುದು ಪರಿಪೂರ್ಣ ಅಲ್ಲ ಅಂದ್ರೆ ಹಾಗಾದ್ರೆ ಇದನ್ನ ಮಾಡಬಾರ್ದು ಅಂತ ಹೇಳಿದ್ದ, ಇದಕ್ಕೆಲ್ಲ ಬೆಲೆ ಇಲ್ಲ ಅಂತ ಹೇಳಿದ, ಹಾಗಾದ್ರೆ ದೇವತೆ ಆಗುದೇ ತಪ್ಪ ಅಂತ ಕೇಳಿದ್ರೆ ಹಾಗೆ ಹೇಳಿಲ್ಲ. ಭಕ್ತಿಯಿಂದ ಕೂಡಿದ್ರೆ ಇವೆಲ್ಲದಕ್ಕೂ ಬೆಲೆ, ಬಲವು ಬೆಲೆಯೂ ಕೂಡ. ಭಕ್ತಿ ಇಲ್ಲದ ಶೌಚ, ಭಕ್ತಿ ಇಲ್ಲದ ಜ್ಞಾನ, ಭಕ್ತಿ ಇಲ್ಲದ ದಾನ, ಭಕ್ತಿ ಇಲ್ಲದ ಪೂಜೆ, ಭಕ್ತಿ ಇಲ್ಲದ ಶುಚಿತ್ವ, ಭಕ್ತಿ ಇಲ್ಲದ ವ್ರತ ಎಲ್ಲವೂ ಕೂಡ ವ್ಯರ್ಥವಾಗುತ್ತೆ. ಆದ್ರಿಂದ ಅದೊಂದಿದ್ರೆ ಅದಕ್ಕೆ ಪೂರ್ಣ ಬಲ. ಅದೊಂದಿಲ್ಲದೆ ಇದ್ರೆ ಅಚ್ಯುತ ಭಾವ ವರ್ಜಿತಂ,
ಅದು ಭಗವಂತನ ಪ್ರಜ್ಞೆ ಅದಕ್ಕೆ ಪ್ರೀತಿ ಇಲ್ಲದೆ ಹೋದ್ರೆ ಅದು ಕೇವಲ ಆಡಂಬರ ಆಗಿ ಬಿಡುತ್ತೆ. ಎಷ್ಟು ದೊಡ್ಡ ಡೊಂಬರಾಟದ ಮಂದಿಯೂ ಕೂಡ ತನ್ನನ್ನು ಎಷ್ಟು ಹೊಗಳಿಕೊಂಡ್ರು ದೇವರು ಅವನ ಹತ್ರ ತಿರುಗಿಯೂ ನೋಡಲ್ಲ. ತಥೋ ಹರೌ ಭಗವತಿ ಭಕ್ತಿಂ ಕುರುತ ದಾನವಾಹ. ಆದ್ದರಿಂದ ಹರೌ ಭಗವಂತನಲ್ಲಿ, ಭಗವತಿ ಷಡ್ಗುಣೇಶ್ವರಿ ಸಂಪನ್ನನಾದ ನಾರಾಯಣನಲ್ಲಿ ಭಕ್ತಿಂ ಕುರುತ ಪೂರ್ಣವಾದ ರೀತಿಯಲ್ಲಿ ಭಕ್ತಿಯನ್ನ ಮಾಡಿ, ಆತ್ಮೌಪಮ್ಯೇನ ಸರ್ವತ್ರ ಸರ್ವಭೂತಾತ್ಮನೀಶ್ವರೇ, ಎಲ್ಲ ಜೀವಿಗಳಿಗೆ ಒಡೆಯನಾದ, ತನ್ನಂತೆ ಎಲ್ಲ ಜೀವಿಗಳಲ್ಲೂ ಇರುವ ಅಂತರ್ಯಾಮಿಯಾದ ಸರ್ವಶಕ್ತನಾದ ಭಗವಂತನಿಗೆ ನೀವು ಶರಣಾಗಿ ಭಕ್ತಿ ಮಾಡಿ. ದೈತೇಯ ಯಕ್ಷ ರಕ್ಷಾಂಸಿ ಸ್ತ್ರೀಯ ಶೂದ್ರಾವ್ರಜೌಕಸ ಖಗ ಮೃಗ ಪಾಪ ಜೀವಾಹ ಸಂತಿ ಹ್ಯಚ್ಯುತಾಂಗತಾ. ದೈತ್ಯರು, ಯಕ್ಷರು, ರಾಕ್ಷಸರು ಇವರನ್ನೆಲ್ಲ ಸಾಮಾನ್ಯವಾಗಿ ಇವರೆಲ್ಲ ಅಯೋಗ್ಯರು, ಅವರಿಗೆ ತಿಳುವಳಿಕೆ ಇಲ್ಲ, ಅವರಿಗೆ ಜ್ಞಾನ ಇಲ್ಲ, ಅವರಿಗೆ ಅರ್ಹತೆ ಇಲ್ಲ, ಅವರಿಗೆ ಮೋಕ್ಷ ಇಲ್ಲ ಅಂತ ಹೀಗೆಲ್ಲ ಯಾರಾದ್ರೂ ಬಾಯಿ ಬಡ್ಕೊಳ್ಳೋರಿದ್ರೆ ಅವರ ಬಾಯಿಗೆ ಒಂದಿಷ್ಟು ಮಣ್ಣು ಹಾಕಿ. ಯಾಕೆಂದ್ರೆ ಅವ್ರು ಹೇಳಿದ ಮಾತು ಸತ್ಯ ಅಲ್ಲ. ನಾನು ಹೇಳ್ತೇನೆ, ಅವ್ರಿಗೆ ವ್ರಜೌಕ ಸಹ ಎಲ್ಲೋ ಹಸು ಮೇಯಿಸಿಕೊಂಡಿರುವಂತಹ ಜನರೂ ಕೂಡ, ಅಥವಾ ಯಾವುದೋ ಗದ್ದೆಯಲ್ಲಿ ಕೆಲಸ ಮಾಡುವಂತಹ ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ, ಒಂದು ಪ್ರಾಣಿ ಖಗ ಆಕಾಶದಲ್ಲಿ ಹೋಗುವ ಪಕ್ಷಿ ಇರ್ಬೋದು, ಮೃಗ ಯಾವುದೋ ಒಂದು ಪಕ್ಷಿ ಪ್ರಾಣಿ ಇರ್ಬೋದು, ಪಾಪ ಜೀವ ಯಾವುದೋ ಒಂದು ಪಾಪದ ಕಾರಣದಿಂದಾಗಿ ಅತ್ಯಂತ ಕೆಟ್ಟದಾದ ಬದುಕನ್ನು ನಡೆಸ್ತಾ ಇರುವಂತವರು ಕೂಡ ಮೋಕ್ಷವನ್ನ ಪಡೆಯುತ್ತಾರೆ, ಬಿಡುಗಡೆಯನ್ನು ಹೊಂದುತ್ತಾರೆ. ಬಿಡುಗಡೆ ಹೊಂದಲಿಕ್ಕೆ ನಾವು ಎಲ್ಲಿ ಹುಟ್ಟಿ ಬಂದಿದ್ದೇವೆ ಅನ್ನೋದು ಮುಖ್ಯ ಅಲ್ಲ. ಬಿಡುಗಡೆಯನ್ನು ಹೊಂದಲಿಕ್ಕೆ ಭಗವಂತನಲ್ಲಿ ಎಲ್ಲಿ ಇಟ್ಟುಕೊಂಡಿದ್ದೇವೆ ಅನ್ನೋದು ಮುಖ್ಯ. ಹೃದಯದಲ್ಲಿ ಇಟ್ಟುಕೊಂಡಿದ್ದಾನೆ ಅಂದ್ರೆ ಅವನು ಏನೇ ಆದ್ರೂ ದೇವರಿಗೆ ಹತ್ರ ಆಗ್ತಾನೆ. ಇನ್ನು ಎಷ್ಟೇ ದೊಡ್ಡ ಗಂಟು ಹೊತ್ಕೊಂಡು ಬಂದವನಾದ್ರೂ ಕೂಡ ಹೃದಯದಲ್ಲೂ ಕೂಡ ಆ ಅಹಂಕಾರದ ಗಂಟೇ ತುಂಬಿದ್ದೆ ಅಂದ್ರೆ ಇನ್ನಷ್ಟು ಜೀವನ ಗಂಟು ಗಂಟಾಗಿ ಕಗ್ಗಂಟಾಗಿ ಬದುಕು ಯಾವುದು ಕತ್ತಲೆಯ ಗುಂಟದಲ್ಲಿ ಬಿದ್ದು ಸತ್ತು ಹೋಗುತ್ತೆ. ಅದು ಬದುಕಲಿಕ್ಕೆ ಅರ್ಹತೆ ಇಲ್ಲ ಅಂತ ಭಗವಂತ ತಿರಸ್ಕರಿಸ್ತಾನೆ. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥ ಪರಸ್ಮೃತ ಏಕಾಂತ ಭಕ್ತಿರ್ಗೋವಿಂದೇ ಯತ್ ಸರ್ವತ್ರ ತದೀಕ್ಷಣಂ. ಗೋವಿಂದನ ನಿರ್ಮಲವಾದ ಭಕ್ತಿ ಮತ್ತು ಎಲ್ಲೆಡೆಯೂ ಅವನನ್ನೇ ಕಾಣುವಂತಹ ಶಕ್ತಿ, ಇದೆರಡೇ ಪರಮ ಪುರುಷಾರ್ಥವನ್ನ ಪಡಿಲಿಕ್ಕಿರುವಂತಹ ಜೀವಿಗಿರುವ ಸಾಧನ ಅಂತ ತನ್ನ ಮಾತನ್ನ ಮುಕ್ತಾಯಗೊಳಿಸುವಲ್ಲಿಗೆ ಶ್ರೀಮದ್ ಭಾಗವತ ಪುರಾಣದ ಸಪ್ತಮ ಸ್ಕಂಧದ 7ನೇ ಅಧ್ಯಾಯದ ಮುಗಿತಾಯ ಅಂತ ನಾವು ಇವತ್ತಿನ ಈ ಚಿಂತನೆಯನ್ನ ಇಲ್ಲಿಗೆ ಮುಗಿಸೋಣ. ನಾಳೆ ಮತ್ತೆ 8ನೇ ಅಧ್ಯಾಯದ ಚಿಂತನೆ ಆರಂಭಿಸೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ನಿಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.